ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು ಮೇಡಮ್. ಯಾಕೆ ವಂಶಿ ಮಾತೆತ್ತಿದ್ರೆ ಅಪ್ಪ ಅಂದ್ರೆ ಜೀವ ಅಂತ್ಯ? ಯಾರೇ ಹೆಸರು ಕೇಳಿದ್ರು ವಂಶಿ ಡಾಟರ್ ಆಫ್ ದೊರೆಸ್ವಾಮಿ ಅಂತ ಹೆಮ್ಮೆಯಿಂದ ಹೇಳ್ಕೋತ್ಯ. ಆದ್ರೆ ಅಪ್ಪನ ಮನ್ಸಲ್ಲಿ ಏನಿದೆ ಅನ್ನೋದನ್ನೇ ನಿನ್ಗೆ ತಿಳ್ಕೊಳ್ಳೋದಿಕ್ಕಾಗ್ಲೇ ಇಲ್ವಲ್ಲೇ. ನನ್ ಜೀವನ ಎಲ್ಲ ಅಪ್ಪನೇ ಆಗಿರ್ಬೇಕಾದಾಗ ಅವರಿಗೋಸ್ಕರ ಮಗಳಾಗಿ ಒಂದ್ ಚಿಕ್ಕ ಆಸೆನ ಬಿಡೋಕಾಗ್ತಿರೋಷ್ಟು ಸ್ವಾರ್ಥಿ ನೀನಲ್ಲ ಕಣೆ. ಸತ್ಯವಾಗ್ಲೂ ನಿಮ್ಮೇಲೆ ನನಗ್ ಯಾವ ಕೋಪನೂ ಇಲ್ಲ. ಬಹುಶಃ ನನಗೆ ನಿಮ್ಮನೆ ಸೊಸೆಯಾಗಿ ಬರೋದಕ್ಕೆ ಯೋಗ ಇಲ್ಲ ಅನ್ಕೊಳ್ತೀನಿ. ತೆಂಗಿನ ಮರ ಹುಟ್ಟುವಾಗ್ಲೇ ಒಬ್ಬಂಟಿ ಅಂತ ಪಡ್ಕೊಂಡೇ ಬಂದಿರತ್ತೆ. ಬೇಕು ಅಂದ್ರೆ ಅದಕ್ಕೆ ಕವಲುಗಳು ಬರಲ್ಲ. ಅದೇ ಆಲದ ಮರ ಸಾವಿರಾರು ಕವಲುಗಳನ್ನ ಹೊಂದ್ ಬಂದಿರತ್ತೆ. ಮನೆ ತುಂಬಾ ಜನ ಇರೋ ನಿಮ್ ಕುಟುಂಬ ತರ. ನಾನ್ ತೆಂಗಿನ ಮರ ಆಗಿ ಆಲದ ಮರ ಆಗೋ ಕನ್ಸನ್ನ ಕಂಡಿತ್ತು ನಂದೇ ತಪ್ಪು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇವತ್ತಿಂದ ನನ್ನ ಮನ್ಸಲ್ಲಿ ನಿಮಗೆ ಜಾಗ ಇಲ್ಲ. ನೀವೆಲ್ಲರೂ ಹೊರಟ್ಬಿಡಿ. ಅಯ್ಯೋ ಬಿಸಿ. ನಿಮ್ಮನ್ನೆಲ್ಲ ಇಟ್ಕೊಂಡ್ರೆ ನಿಮ್ ಜೊತೆ ಆಡಿರೋ ಮಾತುಗಳು ನನ್ನ ಕನಸುಗಳು ನನ್ನ ದಿನ ಕಾಡ್ತಾನೆ ಇರುತ್ತೆ. ನನಗದಿಷ್ಟ ಇಲ್ಲ. ದಯವಿಟ್ಟು ಹೊರಟ್ಬಿಡಿ. ನಿನ್ನೆ ನಾನೊಬ್ಬ ಸ್ಪೆಷಲ್ ಆಗಿರೋ ಹುಡ್ಗನ್ನ ನೋಡ್ದೆ. ಅವನ್ ಮುಖ ನೋಡಿ ನಾನಷ್ಟು ಕಾಟ ಕೊಟ್ರುನು ಅವ್ನ್ ನನ್ ಮುಖಾನೇ ನೋಡ್ಲಿಲ್ಲ. ನಾನ್ ಬಿಡ್ತೀನಾ? ನನ್ ಕಾಲ್ಗೆಜ್ಜಿ ಶಬ್ದ ಮಾಡಿ 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 ಕಾಟ ಕೊಟ್ಟೆ. ಆದ್ರೂ ಅವ್ನ್ ನನ್ನ ನೋಡ್ಲೇ ಇಲ್ಲ. ಈಗಿನ ಕಾಲದಲ್ಲೂ ಇಂಥ ಹುಡ್ಗರು ಇರ್ತಾರಾ? ವಂಶಿ, ಇವತ್ ಪೂರ್ತಿ ಅಳು, ರಾತ್ರಿ ಎಲ್ಲ ಹತ್ಬಿಡು. ಆದ್ರೆ ಇದೆಲ್ಲ ಇವತ್ತಿಗೆ ಮುಗಿಬೇಕು. ವಂಶಿ ಯಾವತ್ಗೂ ಅವ್ರ ಅಪ್ಪನ ಮಗಳ. ನಾಳೆ ಬೆಳಗ್ಗೆಯಿಂದ ಇದೆಲ್ಲ ಮರ್ತು ಕೃಷ್ಣನ್ನು ಮೀಟ್ ಮಾಡಕ್ ಮುಂಚೆ ಇದ್ದ ವಂಶಿ ಡಾಟರ್ ಆಫ್ ದೊರೆಸ್ವಾಮಿ ನೀನಾಗಿರ್ಬೇಕು.
ಫೈಟಿಂಗ್ ಮಾಡುವಾಗ ನಮ್ ದಾದನ್ ತರ ಎಡ್ಗೈಲಿರೋ ಖಡ್ಗನ ಸರಿ ಮಾಡ್ಕೊಳ್ಳೋದಂತೂ ಇನ್ನೂ ಸೂಪರು. ಈ ಹುಡುಗಿ ಯಾಕೆ ಮತ್ತೆ ಮತ್ತೆ ನನ್ನ ಕನ್ಸಲ್ಲಿ ಬರ್ತಿದ್ದಾಳೆ? ತಪ್ಪು ಕೃಷ್ಣ, ನೀನು ಕನ್ಸಲ್ಲೂ ಈ ಥರ ಎಲ್ಲ ಯೋಚನೆ ಮಾಡಬಾರ್ದು. ಒಂದು ವೇಳೆ ನಾಳೆ ದಿನ ಈ ವಿಷಯ ಅಣ್ಣಂಗೆ ಗೊತ್ತಾದರೆ ಅವನು ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅಷ್ಟಕ್ಕೂ ಅವಳು ಯಾಕೆ ನಿನ್ನ ಕನ್ಸಲ್ಲಿ ಬರಬೇಕು? ಅವಳಿಗೂ ನಿನಗೂ ಏನು ಸಂಬಂಧ? ಅವಳು ಕಷ್ಟದಲ್ಲಿದ್ಲು, ನೀನು ಅವಳಿಗೆ ಸಹಾಯ ಮಾಡಿದೆ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನೀನು ಅದನ್ನೇ ಮಾಡ್ತಾ ಇದ್ದೆ. ಆ ಹುಡುಗಿಯಿಂದಾಗಿ ನಮ್ಮ ಅಕ್ಕನ ಜೀವನ ಸರಿ ಹೋಗಾಗಾಯ್ತು. ಹಾಗೆ ನಮ್ಮ ಭಾವನ್ನ ಆ ಮನೆಯವರು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈ ವಿಷಯಕ್ಕೆ ನನಗವ್ರ ಮೇಲೆ ಗೌರವ ಇದೆ ಅಷ್ಟೇ, ಮತ್ತೇನೂ ಇಲ್ಲ. ನನಗವ್ರ ಮೇಲಿರೋದು ಕೇವಲ ಗೌರವ ಮಾತ್ರ. ಕಾಫಿ. ಅಯ್ಯೋ ಅಮ್ಮ, ನೀವ್ಯಾಕೆ ತರಕ್ ಹೋದ್ರಿ? ನಾನೇ ಕೆಳಗೆ ಬರ್ತಿದ್ದೆ. ಪರವಾಗಿಲ್ಲ ಕುಡಿಯಪ್ಪ.